ದೇಶದಲ್ಲಿ ಮೊದಲ ಬಾರಿಗೆ ಒಂದೇ ದಿನ 5 ಹುಲಿಗಳು ಸಾವನ್ನಪ್ಪಿವೆ. ನಿನ್ನೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹ್ಯೂಗಂ ವಲಯದ ಮೆನ್ಯಂ ಅರಣ್ಯದಲ್ಲಿ 7 ರಿಂದ 8 ವರ್ಷದ ತಾಯಿ ಹುಲಿ ಹಾಗೂ 3 ಹೆಣ್ಣು ಹುಲಿ ಮರಿಗಳು, 1 ಗಂಡು ಹುಲಿ ಮರಿ ಮೃತದೇಹಗಳು ಸಿಕ್ಕಿವೆ. ಗೋಮಾಂಸಕ್ಕೆ ವಿಷ ಬೆರೆಸಿ ಹತ್ಯೆಯ ಶಂಕೆ ವ್ಯಕ್ತವಾಗಿದೆ. ಹಸುಗಳನ್ನ ಮೇಯಿಸೋಕೆ ಅರಣ್ಯಕ್ಕೆ ಕಾಡಿನಂಚಿನ ಜನರು ಬಿಡ್ತಾರೆ. ಆ ವೇಳೆ ಹಸುವೊಂದು ಹುಲಿಗೆ ಬಲಿಯಾಗಿದೆ. ಇದರಿಂದ ಸಿಟ್ಟಿಗೆದ್ದು ಹಸು ಸಾಕಾಣಿದಾರರು ಹುಲಿ ತಿಂದು ಬಿಟ್ಟು ಹೋದಂತಹ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿದ್ದಾರೆ ಅನ್ನೋ ಶಂಕೆ ಇದೆ. 3 ಹುಲಿ ಮರಿಗಳು ಬೇಟೆಯಾಡೋಕೆ ತಾಯಿ ಹುಲಿಯನ್ನೇ ಅವಲಂಬಿಸಿದ್ವು. ತಾಯಿ ಹುಲಿ ಮತ್ತು ಮರಿಗಳು ವಿಷ ಮಿಶ್ರಿತ ಹಸುವಿನ ಮಾಂಸ ತಿಂದು ಸಾವನ್ನಪ್ಪಿವೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬಿಪಿ ರವಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚಿಸಿದ್ದು, ತನಿಖೆಗೆ ಅರಣ್ಯ ಇಲಾಖೆ ಆದೇಶಿಸಿದೆ. ಎಪಿಸಿಸಿಎಫ್ ಶ್ರೀನಿವಾಸುಲು, ಚಾಮರಾಜದ ವೃತ್ತದ ಸಿಸಿಎಫ್ ಟಿ ಹಿರಾಲಾಲ್, ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬೆ ಕೂಡ ತನಿಖಾ ತಂಡದಲ್ಲಿದ್ದಾರೆ. ಇನ್ನು 14 ದಿನಗಳಲ್ಲಿ ವರದಿ ನೀಡೋಕೆ ಸೂಚನೆ ನೀಡಲಾಗಿದೆ. ಅಖಾಡಕ್ಕಿಳಿದಿರುವಂತಹ ತನಿಖಾ ತಂಡ ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ಶ್ವಾನ ದಳಗಳಿಂದಲೂ ಪರಿಶೀಲನೆ ನಡೀತಾ ಇದೆ. ಘಟನಾ ಸ್ಥಳದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳಿವೆ. ಹೀಗಾಗಿ ತಂಡವಾಗಿ ಗ್ರಾಮಸ್ಥರನ್ನ ಕರೆತಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮೊದಲು ಹಸುವಿನ ಗುರುತು ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಸುವಿನ ಮಾಲೀಕರು ಯಾರು, ಹಸುವಿನ ಸಾವು ಯಾವ ದಿನ ಹೇಗಾಯಿತು ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಮೇಯೋಕೆ ಬಿಟ್ಟಂತಹ ಸಾಕು ಪ್ರಾಣಿಗಳ ಮೇಲೆ ಕಾಡು ಪ್ರಾಣಿಗಳು ದಾಳಿ ಮಾಡಿರೋ ಘಟನೆಗಳು ಸಾಕಷ್ಟಿವೆ. ಕಾಡು ಪ್ರಾಣಿಗಳ ದಾಳಿ ತಡೆಗಟ್ಟೋಕೆ ಉದ್ದೇಶಪೂರ್ವಕವಾಗಿ ವಿಷಪ್ರಾಶನ ಮಾಡಲಾಗಿದೆ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಹಸುವಿನಲ್ಲಿರುವಂತಹ ವಿಷ ಹುಲಿ ದೇಹದಲ್ಲಿರುವ ವಿಷ ಒಂದೇ ಆಗಿದ್ರೆ ಉದ್ದೇಶಪೂರ್ವಕ ಕೃತ್ಯ ಅನ್ನೋದು ಸಾಬೀತಾಗುತ್ತೆ. ಈಗಾಗಲೇ ನಿನ್ನೆ ತಾಯಿ ಹುಲಿ ಮತ್ತು ಇಂದು 4 ಮರಿ ಹುಲಿಗಳ ಮರಣೋತ್ತರ ಪರೀಕ್ಷೆ ಮಾಡಲಾಗಿದೆ. ಮೃತ ಹುಲಿಗಳ ಅಂಗಾಂಗವನ್ನ ಸಂಗ್ರಹಿಸಿ 3 ಲ್ಯಾಬ್ಗಳಿಗೆ ಕಳುಹಿಸಲಾಗಿತ್ತು. ಪ್ರಾಣಿಶಾಸ್ತ್ರಜ್ಞರು, ಪಶು ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದಾರೆ.